ವಿಶ್ವಕಪ್ 2026ರ ಕ್ವಾರ್ಟರ್ ಫೈನಲ್ನಲ್ಲಿ ಅರ್ಜೆಂಟೀನಾ 3-1 ಗೋಲುಗಳಿಂದ ಸ್ವಿಟ್ಜರ್ಲೆಂಡ್ ಅನ್ನು ಸೋಲಿಸಿ ಸೆಮಿಫೈನಲ್ ಪ್ರವೇಶಿಸಿತು. ಜೂಲಿಯನ್ ಅಲ್ವಾರೆಜ್, ಲೌಟಾರೋ ಮಾರ್ಟಿನೆಸ್ ಮತ್ತು ಅಲೆಕ್ಸಿಸ್ ಮ್ಯಾಕ್ ಅಲಿಸ್ಟರ್ ಅರ್ಜೆಂಟೀನಾ ಪರ ಗೋಲು ಗಳಿಸಿದರು. ಈ ಪಂದ್ಯಾವಳಿಯಲ್ಲಿ ಮೊದಲ ಬಾರಿಗೆ ಲಿಯೋನೆಲ್ ಮೆಸ್ಸಿ ಗೋಲು ಗಳಿಸಲು ವಿಫಲರಾಗಿ ಅಸಮಾಧಾನಗೊಂಡಿದ್ದರು. ಮೊದಲಾರ್ಧದಲ್ಲಿ ಸ್ವಿಟ್ಜರ್ಲೆಂಡ್ ಫ್ರೀ ಕಿಕ್ ವೇಳೆ ರಕ್ಷಣಾತ್ಮಕ ಗೋಡೆಯಲ್ಲಿದ್ದ ಮೆಸ್ಸಿಗೆ ರೆಫ್ರಿ ಜೋವೋ ಪೆಡ್ರೋ ಪೆನೆರೋ ಹಿಮ್ಮೆಟ್ಟುವಂತೆ ಸೂಚಿಸುತ್ತಾರೆ. ಇದರಿಂದ ಕೋಪಗೊಂಡಂತ ಮೆಸ್ಸಿ, ನನ್ನೊಂದಿಗೆ ಮರ್ಯಾದೆಯಿಂದ ಸರಿಯಾಗಿ ಮಾತನಾಡಿ ನನ್ನನ್ನು ಅವಮಾನಿಸಬೇಡಿ ಅಂತ ರೆಫ್ರಿ ವಿರುದ್ಧ ತಿರುಗಿ ಬೀಳ್ತಾರೆ. ಫ್ರೀ ಕಿಕ್ ನಂತರವೂ ಇಬ್ಬರ ನಡುವೆ ಮಾತಿನ ಚಕಮಕಿ ಮುಂದುವರೆದಿದೆ. ಆದರೆ ಮೆಸ್ಸಿ ತಮ್ಮ ಕೈಗಳನ್ನು ಬೆನ್ನಿನ ಹಿಂದೆ ಇಟ್ಟುಕೊಂಡು ಶಾಂತ ಮತ್ತು ಸಂಯಮದ ನಡವಳಿಕೆ ಪ್ರದರ್ಶಿಸಿದರು. ಈ ಘಟನೆಗೆ ಸಂಬಂಧಪಟ್ಟಂತೆ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದ್ದು, ಮೆಸ್ಸಿ ವಿರುದ್ಧ ಯಾವುದೇ ಶಿಸ್ತು ಕ್ರಮ ಜರುಗಿಸದಿದ್ರೂ ಇದು ಪಂದ್ಯದ ಅತ್ಯಂತ ಚರ್ಚಾಸ್ಪದ ಕ್ಷಣವಾಗಿ ಹೊರಹೊಮ್ಮಿದೆ. ನನ್ನ ಜೊತೆ ಮರ್ಯಾದೆಯಿಂದ ಮಾತನಾಡು ಅಂತ ಹೇಳಿ ರೆಫ್ರಿ ಜೊತೆಗೆ ವಾಗ್ವಾದಕ್ಕೆ ಇಳಿದಿದ್ರು ಮೆಸ್ಸಿ. ದೇಶದಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ತಾರಕಕ್ಕೇರಿದ್ದು, ಯಾವುದೇ ರೀತಿಯಾದಂಥ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಕ್ರೀಡಾ ರೋಮಾಂಚನವನ್ನು ಸವಿಯೋದಕ್ಕೆ ಜಿ5ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ಟೀಮನ್ನು ಹುರಿದುಂಬಿಸಿ. ಸ್ವಿಟ್ಜರ್ಲೆಂಡ್ನ ಫ್ರೀ ಕಿಕ್ಗೆ ಸ್ವಲ್ಪ ಮೊದಲು ಈ ರೀತಿಯಾದಂತಹ ವಾಗ್ವಾದ ರೆಫ್ರಿ ಹಾಗೆ ಮೆಸ್ಸಿ ನಡುವೆ ನಡೆದಿದೆ ಅನ್ನುವಂತಹ ವಿಚಾರ ಇದು. ನನ್ನೊಂದಿಗೆ ಸರಿಯಾಗಿ ಮಾತನಾಡಿ, ಅವಮಾನ ಮಾಡುವಂಥ ಕೆಲಸ ಬೇಡ, ನಾನು ನಿಮ್ಮೊಂದಿಗೆ ಸರಿಯಾಗಿ ಮಾತನಾಡಿದ್ದೇನೆ ಅಂತ ಮೆಸ್ಸಿ ರೆಫ್ರಿಗೆ ಹೇಳ್ತಾರೆ ಅನ್ನೋದು ಕೂಡ ರಿಪೋರ್ಟ್ ಆಗಿದೆ. ಇನ್ನು ಉದ್ವಿಗ್ನತೆ ಅಲ್ಲಿಗೆ ಮುಗಿಯೋದಿಲ್ಲ. ಫ್ರೀ ಕಿಕ್ ತೆಗೆದುಕೊಂಡಂತಹ ನಂತರ ಟಿವಿ ಕ್ಯಾಮ್ರಾಗಳು ಇಬ್ಬರ ನಡುವಿನ ಮತ್ತೊಂದು ವಿನಿಮಯವನ್ನು ಕೂಡ ಸೆರೆ ಹಿಡಿದಿದೆ. ಮೆಸ್ಸಿ ಮತ್ತೆ ರೆಫ್ರಿಯ ಬಳಿಗೆ ಬರ್ತಾರೆ. ಅಲ್ಲಿ ಮಾತು ರಭಸವಾಗಿದ್ರೂ ಕೂಡ ಅರ್ಜೆಂಟೀನಾ ನಾಯಕ ಮಾತ್ರ ಶಾಂತವಾಗಿರ್ತಾರೆ. ಮೆಸ್ಸಿ ತಮ್ಮ ಕೈಗಳನ್ನು ಬೆನ್ನಿನ ಹಿಂದೆ ಇಟ್ಕೊಂಡು ವಿನಿಮಯದ ಉದ್ದಕ್ಕೂ ಸಂಯಮದ ನಡವಳಿಕೆಯನ್ನು ಉಳಿಸಿಕೊಂಡಿದ್ದಾರೆ. ಈ ಒಂದು ವಾಗ್ವಾದದ ನಂತರ ಯಾವುದೇ ರೀತಿಯಾದಂತಹ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಆದರೆ ಶೀಘ್ರದಲ್ಲೇ ಹೆಚ್ಚಿನ ಒತ್ತಡದ ಪಂದ್ಯದ ಅತ್ಯಂತ ಚರ್ಚಾಸ್ಪದ ಕ್ಷಣಗಳಲ್ಲಿಯೂ ಕೂಡ ಒಂದಾಗದೆ ಒಟ್ಟಾರೆ ಈ ಒಂದು ಬೆಳವಣಿಗೆ ನಡೆದಿದೆ.